ಹೇ ಹಾಯ್ ಗಾಯ್ಸ್, ಇವತ್ತು ನಾನು ಮಾಡೋಕ್ಕೆ ಹೋಗ್ತಾ ಇರೋದು ಏನು ಗೊತ್ತಾ, ಮ್ಯಾಂಗೋ ಹಲ್ವಾ. ಸೊ ಈ ರೆಸಿಪಿನ ಹೇಗೆ ಮಾಡೋಣ ಅಂತ ನೋಡೋಣ. ಆ್ಯಂಡ್ ಇದು 30 ಡೇಸ್ ಕುಕಿಂಗ್ ಚಾಲೆಂಜಲ್ಲಿ ಡೇ 7 ಆಗಿರುತ್ತೆ ಗಾಯ್ಸ್, ಬನ್ನಿ ನೋಡೋಣ. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 30 ಡೇಸ್ ಕುಕಿಂಗ್ ಚಾಲೆಂಜ್ ತುಂಬ ಲೇಟ್ ಆಗೋಯ್ತು. ಸೊ ನನ್ನ ಹೆಲ್ತ್ ಬೇರೆ ಅಪ್ಸೆಟ್ ಆಗಿತ್ತು, ಸೊ ಹಂಗಾಗಿ ಮಾಡ್ಲಿಕ್ಕೆ ಆಗಲಿಲ್ಲ. ಆ್ಯಂಡ್ ಇವಾಗ ಸ್ವಲ್ಪ ನನ್ನ ಸ್ಕಿನ್ ಟ್ಯಾನ್ ಆಗಿಬಿಟ್ಟಿದೆ, ತುಂಬಾ ಟ್ಯಾನ್ ಆಗಿದೆ, ಫುಲ್ಲು ಇರಿಟೇಟ್ ಆಗಿಬಿಟ್ಟಿದೆ ನನ್ನ ಸ್ಕಿನ್ನು. ಸೊ ನಾನು ಊರಿಗೆ ಹೋಗಿ ಬಂದೆ. ಸೊ ನೇಚರ್ ಚೇಂಜ್ ಆಗಿರೋದ್ರಿಂದ ಸೊ ಅದನ್ನು ಸ್ವಲ್ಪ ಇರಿಟೇಟ್ ಆಗಿಬಿಟ್ಟಿದೆ ಫೇಸು, ಹಂಗಾಗಿ ಮಾಡ್ಲಿಕ್ಕೆ ಆಗಿರಲಿಲ್ಲ. ಸೊ ಇವತ್ತು ನಾನು 30 ಡೇಸ್ ಕುಕಿಂಗ್ ಚಾಲೆಂಜಲ್ಲಿ ಇವತ್ತು ಏನಪ್ಪ ಮಾಡ್ತಿದ್ದೀನಿ ರೆಸಿಪಿನ ಅಂತಂದರೆ ಮ್ಯಾಂಗೋ ಹಲ್ವಾ ಮಾಡೋಣ ಅಂತ ಇದ್ದೀನಿ. ಸೊ ಇವಾಗ ಮ್ಯಾಂಗೋ ಸೀಸನ್ ಇರೋದ್ರಿಂದ ಸೊ ಮ್ಯಾಂಗೋ ಹಲ್ವಾ ಮಾಡೋಣ ಅಂತ ಇದ್ದೀನಿ. ಆ್ಯಂಡ್ ಇದು ಬಂದ್ಬಿಟ್ಟು ಇದು 30 ಡೇಸ್ ಕುಕಿಂಗ್ ಚಾಲೆಂಜಲ್ಲಿ ಇದು ಡೇ 7 ಆಗಿರುತ್ತೆ ಗಾಯ್ಸ್. ಇನ್ನೂ 7 ಸ್ಟ್ರಕ್ ಆಗಿದ್ದೀನಿ. ಆ್ಯಂಡ್ ತುಂಬಾನೇ ಚಾಲೆಂಜಿಂಗ್ ಆಗಿದೆ ಗೈಸ್, ತುಂಬಾನೇ ಚಾಲೆಂಜಿಂಗ್ ಆಗಿದೆ. ಹೇಳ್ಬೇಕಂತಂದ್ರೆ ಸಾಧ್ಯನೇ ಇಲ್ಲ. ಸ್ವಲ್ಪ ವಾಯ್ಸ್ ರೆಸಲ್ಯೂಷನ್ ಮಾಡ್ಲಿಕ್ಕೆ ನನಗೆ ಎಡಿಟ್ ಮಾಡ್ಲಿಕ್ಕೆ ಬರಲ್ಲ. ಸೊ ಹಾಗಾಗಿ ಸ್ವಲ್ಪ ನಮ್ಮ ಮನೇಲಿ ಡಿಸ್ಟರ್ಬೆನ್ಸ್ ಇದೆ, ಸೊ ಅದನ್ನ ಇಗ್ನೋರ್ ಮಾಡಿಬಿಡಿ. ಸೊ ನನ್ನ ವಾಯ್ಸ್ನ ಇಗ್ನೋರ್ ಮಾಡಿ ಅಂತ ಹೇಳ್ತಿದ್ದೆ, ಯಾಕಂದ್ರೆ ನಾನು ವಾಯ್ಸ್ ಇಗ್ನೋರ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂತಂದ್ರೆ ನಾನು ಮಾತಾಡ್ತಿರೋದೇ ನೀವು ಕೇಳಿಸ್ಕೊಂಡ್ಲಿ ಅಂತ. ಸೊ ಹಂಗಾಗಿ ನಾನು ವಾಯ್ಸ್ ಅಷ್ಟು ಕೇಳಿಸ್ಕೊಳ್ಳಿ, ಅದನ್ನೆಲ್ಲ ಇಗ್ನೋರ್ ಮಾಡಿಬಿಡಿ. ಆ್ಯಂಡ್ ಬನ್ನಿ ಮಾಡೋಣ. 30 ಡೇಸ್ ಕುಕಿಂಗ್ ಚಾಲೆಂಜಲ್ಲಿ ಇದು ಡೇ 7 ಆಗಿರುತ್ತೆ. ಅಂದರೆ 7 ಡೇಗೆ ಇದು 7ನೇ ವಿಡಿಯೋ ಆಗಿರುತ್ತೆ. ಡೇ ಅನ್ನೋಕ್ಕಿಂತ 7th ವಿಡಿಯೋ ಆಗಿರುತ್ತೆ, ಅಂದರೆ 7 ವಿಡಿಯೋ ಆಗಿರುತ್ತೆ. ಸಾರಿ ಗಾಯ್ಸ್, ಮಾತಾಡು, ಎಲ್ಲ ಕೇಳಿಸ್ತೈತೆ, ಮಾತಾಡು ನೀನು. ಗಚ್ಚಿ ಮಕ್ಕಳೇ, ಮಾಟಗಾತಿ, ಕಿಂಕಿಣಿ. ಹೋಗು, ಹೇಳ್ಬೇಕಂದ್ರೆ ಅವನಿಗೋಸ್ಕರನೇ ಮಾಡ್ತಾ ಇರೋದು ಗೈಸ್. ಇದು ನನ್ನ ತಮ್ಮ, ನನ್ನ ದೊಡ್ಡ ತಮ್ಮ ವಿಡಿಯೋದಲ್ಲಿ ಅಡ್ಡಾಡ ಬರ್ತಿದ್ದಾನೆ, ಮಾತಾಡ್ಲಿಕ್ಕೆ ಬಿಡ್ತಿಲ್ಲ. ಸ್ವಲ್ಪ ಎಂಕರೇಜ್ ಮಾಡಲ್ಲ, ಮಕ್ಕ ಹಿಂಗ್ ಹಿಡ್ಕೊಂಡು ಮಾಡ್ತಿದ್ಯಲ್ಲ ನೀನು, ಸ್ವಲ್ಪ ಬೆಳ್ಳಗಾದ್ರಾಗೂ ಮಾಡು ಅಂತಿದ್ದಾನೆ. ಸೊ ಇದು ಕುಕಿಂಗ್ ಚಾಲೆಂಜು ಗೈಸ್. ಸೊ ಕುಕಿಂಗ್ ಬಗ್ಗೆ ಮಾತಾಡೋಣ. ಆ್ಯಂಡ್ ಇವಾಗ ಇದನ್ನ ತೊಳೆದು ಕಟ್ ಮಾಡಿ ಇಟ್ಕೊತೀನಿ, ಅಂದರೆ ಕಟ್ ಮಾಡಿ ಸ್ಮ್ಯಾಶ್ ಮಾಡಿ ಇಟ್ಕೊಬೇಕು. ಸೊ ಇದನ್ನೆಲ್ಲ ನೀಟಾಗಿ ಹಣ್ಣುಗಳನ್ನೆಲ್ಲ ತೊಳೆದು ಸ್ಮ್ಯಾಶ್ ಮಾಡಿ ಕಟ್ ಮಾಡಿ ಸ್ಮ್ಯಾಶ್ ಮಾಡಿ ಇಡ್ತೀನಿ. ಸೊ ನನಗೆ ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ಬರುತ್ತೆ ಗೈಸ್. ಸೊ ಹಂಗೆ ಮಾಡೋಣ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಇದು ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ, ಯಾವತ್ತೂ ಟ್ರೈ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಆ್ಯಂಡ್ ಎಲ್ಲೂ ನೋಡಿಲ್ಲ ಕ್ಯಾರೆಟ್ ಹಲ್ವಾ ಮಾಡ್ಲಿಕ್ಕೆ ಬರುತ್ತಲ್ಲ, ಸೊ ಹಂಗಾಗಿ ಕ್ಯಾರೆಟ್ ಹಲ್ವಾ ಥರನೇ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಹೆಂಗಾಗುತ್ತೋ ಗೊತ್ತಿಲ್ಲ ಟೇಸ್ಟು, ಆದರೆ ಇದು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು, ಫ್ರೈ ಮಾಡಬೇಕು ಅಂತ ಗೊತ್ತಿದೆ. ನೋಡೋಣ ಬನ್ನಿ ಗೈಸ್ ಹೇಗಾಗುತ್ತೆ ಅಂತ. ಸೊ ಗೈಸ್ ಇವಾಗ ಮ್ಯಾಂಗೋನ ತೊಳ್ಕೊಂಡು ನೀಟಾಗಿ ಅದನ್ನು ಕಟ್ ಮಾಡ್ಕೊಬೇಕಾಗುತ್ತೆ ಗೈಸ್. ಸೊ ಸ್ಮ್ಯಾಶ್ ಮಾಡ್ಕೊಬೇಕು. ನಾನು ತುರ್ಕೊಂಡೆ, ತುರಿಯೋದ್ರಿಂದ ತುರಿದ್ರೆ ಬೇಗ ಸ್ಮೂತ್ ಆಗುತ್ತೆ. ಸೊ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಗೈಸ್ ನಾನು. ಸೊ ಏನೂ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡಿಲ್ಲ ಗೈಸ್ ನಾನು. ಈ ಥರ ಜ್ಯೂಸ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಸ್ವಲ್ಪ ದಪ್ಪ ಸ್ಲೈಸ್ ಮಾಡಿ ಇಟ್ಕೊಂಡಿದ್ರೆ ಚೆನ್ನಾಗಿರೋದು. ನಾನು ಇಲ್ಲ ಜ್ಯೂಸ್ ಮಾಡಿದ್ದೀನಿ, ಸ್ವಲ್ಪ ಬೆಟರ್ ಇದೆ. ಅಂದರೆ ನೀವು ಕಟ್ ಮಾಡಿ ಇಟ್ಕೊಂಡ್ರೂ ನಡೆಯುತ್ತೆ ಗೈಸ್. ಆ್ಯಂಡ್ ಒಂದು ಪಾತ್ರೆ ತೊಗೊಂಡಿದ್ದೀನಿ ನಾನು. ಸೊ ಸ್ಟೀಲಿಂದ ತೊಗೊಂಡಿದ್ದೀನಿ ನಾನು. ಸ್ಟೀಲಿಂದ ತೊಗೊಂಡ್ರೆ ಅಷ್ಟು ಇದು ಅನ್ಸಲ್ಲ ಅನಿಸುತ್ತೆ. ನಾನ್ ಫ್ಲೇಮ್ ತೊಗೊಂಡ್ರೆ ನಾನ್ ಸ್ಟಿಕ್ ತೊಗೊಂಡ್ರೆ ಚೆನ್ನಾಗಿದೆ. ನಾನು ಈ ಪಾತ್ರೆಯಲ್ಲಿ ಮಾಡಿಬಿಟ್ಟೆ. ಸೊ ಫಸ್ಟು ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ ಆ್ಯಂಡ್ ಜ್ಯೂಸ್ ಇತ್ತಲ್ಲ ಈ ಪ್ಯೂರಿನ ಹಾಕಿ ಸೊ ಕಂಟಿನ್ಯೂಸ್ಲಿ ಮಿಕ್ಸ್ ಮಾಡಬೇಕು ಗೈಸ್, ತುಂಬಾ ಕಂಟಿನ್ಯೂಸ್ಲಿ ಮಿಕ್ಸ್ ಮಾಡಬೇಕು. ಸೊ ಒಂದು ಹದ ಬರಬೇಕು, ಅದು ಗೊತ್ತಾಗುತ್ತೆ, ಮಿಕ್ಸ್ ಮಾಡ್ತಾ ಗೊತ್ತಾಗುತ್ತೆ. ಆ್ಯಂಡ್ ನಾನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬಳಸಿಲ್ಲ. ಸೊ ಈ ವಿಡಿಯೋದಲ್ಲಿ ಅದು ವಿಡಿಯೋ ಆನ್ ಮಾಡಿದ್ದೆ ಗೈಸ್, ಆದರೆ ಅದು ಶಾರ್ಟ್ ಆಗಿಲ್ಲ. ಸೊ ಹಂಗಾಗಿ ನಾನು ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಸ್ವಲ್ಪ ಗಟ್ಟಿ ಇರೋದೆಲ್ಲ ಕರಗಿದೆ ಅಂತ ಅನ್ನೋ ಟೈಮಲ್ಲಿ ನಾನು ಶುಗರ್ನ ಆ್ಯಡ್ ಮಾಡಿಬಿಟ್ಟು ಸುಮ್ಮನೆ ಕೈ ಬಿಡಲಿಲ್ದಂಗೆ ಕಲಿಸ್ತಾ ಇರಬೇಕು ಗೈಸ್. ಸೊ ಇದು ಮಿನಿಮಮ್ 2 hours ತೊಗೊಳುತ್ತೆ, ಪಕ್ಕ 2 hours ತೊಗೊಳುತ್ತೆ. ಸೊ ನನ್ನ ತಮ್ಮ ಆದರೆ ಅವನು ತೋರಿಸೋ ಇಲ್ಲ, ಮನೇಲಿ ಗೊತ್ತಲ್ವ ಹೆಂಗಿರ್ತಾರೆ ಅಂತ.
ಆದರೆ ಸೆಲೆಬ್ರಿಟೀಸ್ ಗೈಸ್ ಅವರೆಲ್ಲ ಸೆಲೆಬ್ರಿಟೀಸ್ ಬಂತೆಲೆ ತಿಂತಾನೆ ಗೈಸ್ ಏನದು ಅಂತ. ದಿಸ್ ಈಸ್ ಹಲ್ವಾ. ಇದು ಹಲ್ವಾ ಸ್ಟ್ರಕ್ಚರಿಗೆ ಬರೋದಕ್ಕೆ ಇನ್ನೂ ಬೇಕು 2 hours. ಸೊ ಅಷ್ಟೊತ್ತಿಗೆ ಹೋಗಿ ಪಾಚ್ಕೋ ಹೋಗು ನೀನು. ಬೆಳಗ್ಗೆನೆ ತಿನ್ನೋದು ನೀನು. ಮಲ್ಕ ಹೋಗು. ನೋಡ್ಕೊಂಡು ಮಾಡ್ತಿದ್ಯಾ ಅಂತಿದ್ದಾನೆ. ಇದರಲ್ಲಿ ನೋಡ್ಕೊಂಡು ಮಾಡೋಂಥದ್ದು ಏನಿದೆ? ಕ್ಯಾರೆಟ್ ಹಲ್ವಾ ಬರುತ್ತಲ್ಲ ಗೈಸ್, ಗೊತ್ತಿಲ್ಲ. ಹಾಲು ಹಾಕ್ಬೇಕಾಗಿತ್ತೇನು ಅದು ನನಗೆ ಗೊತ್ತಿಲ್ಲ. ಸೊ ಟೇಸ್ಟ್ ಮೇಲೆ ಡಿಪೆಂಡ್ಸ್ ಇರುತ್ತೆ. ಹಾಲು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಪೂರೇ ಪೂರೇ ಇದು ಹಲ್ವಾ ಸ್ಟ್ರಕ್ಚರಿಗೆ ಬರಲಿಕ್ಕೆ ತುಂಬಾ ಟೈಮ್ ಬೇಕು. ಸೊ ಇವಾಗ ಇದನ್ನ ಅಲ್ಲಿ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಸ್ವಲ್ಪ ಬೇಗ ಕುಕ್ ಆಗುತ್ತೆ. ಸೊ ಹಾಗಾಗಿ ಕ್ಲೋಸ್ ಮಾಡಿಡೋಣ. ಸೊ ಲೋ ಫ್ಲೇಮಲ್ಲಿ ಇಟ್ಟು ಇಲ್ಲಿ ಕ್ಲೋಸ್ ಮಾಡ್ತೀನಿ. ಸೊ ಅದು ಸ್ವಲ್ಪ ಕುಕ್ ಆಗಲಿ. ಸೊ ಲಿಡ್ ಕ್ಲೋಸ್ ಮಾಡಿದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಅದು ನೀಟಾಗಿ ಬೇಕಾಗೋ ಥರ ಮಾಡಬೇಕು. ಸೊ ನಾನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಅಂತ ಅನ್ನಲ್ವಾ. ಸೊ ಮ್ಯಾಂಗೋ ಆ್ಯಂಡ್ ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿದರೆ ಚೆನ್ನಾಗಿರುತ್ತೆ. ಸೊ ನನ್ನ ಹತ್ರ ಡ್ರೈ ಫ್ರೂಟ್ಸ್ ಎಲ್ಲ ಇರಲಿಲ್ಲ, ಜಸ್ಟ್ ಬಾದಾಮು ಆ್ಯಂಡ್ ಕಾಜು ಇತ್ತು. ಸೊ ಅದಕ್ಕೆ ಅದನ್ನೇ ಹಾಕಿದೆ. ಆ್ಯಂಡ್ ಸ್ವಲ್ಪ ಕುಕ್ ಆಗಿತ್ತು. ಸೊ ಹಂಗಾಗಿ ತೆಗ್ದು ಮತ್ತೆ ಮಿಕ್ಸ್ ಮಾಡಿದೆ ಗೈಸ್. ಯಾಕಂದರೆ ತಳ ಸ್ವಲ್ಪ ಹಿಡಿಯುತ್ತೆ. ಸೊ ಹಂಗಾಗಿ ಅದಕ್ಕೆ ನಾನ್ ಸ್ಟಿಕ್ ತೊಗೊಂಡ್ರೆ ಬೆಟರು ಅಂತ ಅಂದೆ ಅಷ್ಟೇ. ಸೊ ಅದು ಮತ್ತೆ ಲಿಡ್ ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ನಾನು ಲಿಡ್ ಕ್ಲೋಸ್ ಮಾಡಿದ್ದೆ, ಒಂದು 5 minutes ಲಿಡ್ ಕ್ಲೋಸ್ ಮಾಡಿದ್ದೆ. ಸೊ ಅದು ಸ್ವಲ್ಪ ಬೇಕಾಯಿತು, ಅಂದರೆ ಬೇಯಿತು ನೀಟಾಗಿ, ಸ್ವಲ್ಪ ಹುಳಿ ಎಲ್ಲ ಅದಾಗಿ ಸ್ವಲ್ಪ ಬೇಯಿತು. ಸೊ ಆವಾಗ ಹಾಲು ಹಾಕಿದೆ ನಾನು. 1/4 ಲೀಟ್ರ್ ಅಷ್ಟೇ ಗೈಸ್ ಹಾಕಿದ್ದು. ಒಂದು 3 ಮಾವಿನ ಹಣ್ಣಿಗೆ 1/4 ಲೀಟ್ರು ಅಷ್ಟೇ ಹಾಕಿತ್ತು. ಸೊ ಅದಾದಮೇಲೆ ಕಾಜುನು ಮತ್ತು ಬಾದಾಮನ್ನ ಹುರ್ಕೊಂಡೆ, ತುಪ್ಪದಲ್ಲೇ ಹುರ್ಕೊಂಡಿದ್ದು. ಸೊ ಎಣ್ಣೆ ಮಿಕ್ಸೇ ಮಾಡಿಲ್ಲ ಗೈಸ್, ಬರೀ ತುಪ್ಪನೇ ಮಾಡಿರೋದು. ಸೊ ಅದು ಮಿಕ್ಸ್ ಆದಮೇಲೆ ಮತ್ತೆ ಅದನ್ನು ಸ್ವಲ್ಪ ಪಕ್ಕಕ್ಕೆ ಎತ್ತಿಟ್ಟಿದ್ದೆ. ಸೊ ಅದನ್ನೇ ಮತ್ತೆ ಫ್ಲೇಮ್ ಆನ್ ಮಾಡಿ ಅದನ್ನು ಮತ್ತೆ ನೀಟಾಗಿ ಬೇಯಿಸ್ತಾ ಇದ್ದೆ. ನೀಟಾಗಿ ಕುಕ್ ಮಾಡಿದೆ. ಸೊ ಆವಾಗ ಅದು ಹಾಕಿರೋದನ್ನೆಲ್ಲ ಒಗ್ಗರಣೆ ಮಾಡಿರೋದನ್ನೆಲ್ಲ ಹಾಕಿ ನೀಟಾಗಿ ಕಲಿಸ್ದೆ. ಸೊ ಅದು ಅಂದರೆ ಸ್ಟಿಕ್ಕಿ ಆಯಿತು. ತಳ ಎಲ್ಲ ಬಿಡೋಕ್ಕೆ ಬಂತು. ಸೊ ಅಂಥ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕಿದೆ. ಸೊ ಸಕ್ಕರೆ ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಬೇಗ ಗಟ್ಟಿ ಆಗುತ್ತೆ ಅನ್ನೋ ಕಾರಣಕ್ಕೆ, ಸ್ಟಿಕ್ಕಿ ಆಗುತ್ತೆ, ಹಲ್ವಾ ಥರ ಅನಿಸುತ್ತೆ ಅನ್ನೋ ಕಾರಣಕ್ಕೆ ನಾನು ಇನ್ನೊಂದು ಸ್ವಲ್ಪ ಶುಗರ್ ಆ್ಯಡ್ ಮಾಡಿದೆ. ಸೊ ನೀವು ತುಂಬ ಹೆಲ್ತ್ ಸಾರಿ ಗೈಸ್. ಸೊ ತುಂಬ ನಿಮಗೆ ಹೆಲ್ತ್ ಇದ್ರ ಮೇಲೆ ಗಮನ ಇರೋರು ನೀವು ಬೆಲ್ಲನೂ ಹಾಕ್ಕೊಬೋದು. ಸೊ ನಾನು ಬೆಲ್ಲ ಎಂದೂ ಟ್ರೈ ಮಾಡಿಲ್ಲ. ಸೊ ಬೆಲ್ಲನೂ ಹಾಕ್ಕೊಬೋದು ಗೈಸ್, ನಡೆಯುತ್ತೆ. ಸೊ ಅದೆಲ್ಲ ನೀಟಾಗಿ ಕುಕ್ ಆದಮೇಲೆ ಸ್ವಲ್ಪ ಗಸಗಸೆ ಹಾಕಿ ನೀಟಾಗಿ ಮತ್ತೆ ಮಿಕ್ಸ್ ಮಾಡಿದೆ. ಸೊ ಮಿಕ್ಸ್ ಮಾಡುವಾಗ ಗೊತ್ತಾಗುತ್ತೆ ಅಲ್ಲಿ ಗಟ್ಟಿ ಆಗಿದೆ ಅಂತ, ಅಂದರೆ ಪ್ಯೂರಿ, ಅದು ಮ್ಯಾಂಗೋ ಪ್ಯೂರಿ ಅಲ್ವಾ. ಸೊ ಗಟ್ಟಿ ಆಗೋದು ಗೊತ್ತಾಗುತ್ತೆ. ಸೊ ಚೆನ್ನಾಗಿ ನಮಗೆ ಗೊತ್ತಾಗ್ಬಿಡುತ್ತೆ, ಓ ಇಲ್ಲ ಆಗಿದೆ ಇದು ಅನ್ನೋ ಥರ. ಅಂದರೆ ಅಲ್ವಾ ಸೊ ಸ್ವಲ್ಪ ಸ್ಟಿಕ್ಕಿ ಆದರೆ ಗೊತ್ತಾಗುತ್ತೆ. ಸೊ ಇವಾಗ ಅದನ್ನು ಸರ್ವ್ ಮಾಡಿಕೊಂಡು ಟೇಸ್ಟ್ ಹೇಗಿದೆ ನೋಡೋಣ ಬನ್ನಿ ಗೈಸ್. ಫೈನಲಿ ಆಗಿದೆ. ಆ್ಯಂಡ್ ಇದನ್ನು ಇವಾಗ ಟೇಸ್ಟ್ ಮಾಡಬೇಕು ಅಂತ ಹೇಳ್ತೀನಿ ಗೈಸ್. ಗೈಸ್ ನಿಮ್ಗೇನಾದರೂ ಸ್ವೀಟು ಹುಳಿ ಎಲ್ಲ ಮಿಕ್ಸಡ್ ಇಷ್ಟ, ಚಟ್ಪಟ್ ಇಷ್ಟ ಅಂತಂದರೆ ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಸೊ ಮಸ್ತಾಗಿದೆ ಗೈಸ್. ಕಲಿತಾ ಇದ್ದೀನಿ ಅಡುಗೆನ ಚೆನ್ನಾಗಿ. ಆ್ಯಂಡ್ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್. ಆ್ಯಂಡ್ ನನ್ನ ತಮ್ಮನೂ ತಿಂತಿದ್ದಾನೆ. ಸೊ ಅವನಿಗೆ ಏನು ಇಷ್ಟ ಆಗಿದೆ ಎಲ್ಲ ಅಂತ ನೋಡಿ ಹೇಳುವ. ಆ್ಯಂಡ್ ಹೆಂಗಿತ್ತು ಅಂತ ಹಂಗೆ ಹೇಳು ಗೈಸ್. ಕೆಡ್ದಾಗಿತ್ತು ಅಂತ ಹೇಳಿ ಮಾಡಿರೋದು ಪೂರ ತಿಂದವನೇ ಗೈಸ್. ಕೆಡ್ದಾಗಿತ್ತಂತೆ. ಏನ್ ಬೇಕು ಅಲ್ಲ ಗೈಸ್, ಹಲ್ವಾಗೋಸ್ಕರನೇ ಲೇಟ್ ನೈಟ್ ತನಕನೂ ಎದ್ದು ಕೂತ್ಕೊಂಡಿದ್ದಾನೆ ಅಂತ ಅಮ್ಮ. ಎಷ್ಟು ಕಷ್ಟಪಟ್ಟು ಅವನಿಗೋಸ್ಕರ ಮಾಡಿದ್ದೀನಿ, ಆದರೆ ಚೆನ್ನಾಗಿಲ್ಲ ಅಂತ ಅಂದ. ಆದರೂ ಚೆನ್ನಾಗಿಲ್ಲ ಅಂದರೆ ಎಲ್ಲ ಹೆಂಗೆ ಖಾಲಿ ಮಾಡೋಕ್ಕಾಗುತ್ತೆ ಅಲ್ವಾ ಗೈಸ್. ಸೊ ನನಗಂತೂ ತುಂಬಾ ಭಯ ಆಗ್ಬಿಟ್ಟಿತ್ತು, ನಾನು ಎಲ್ಲಿ ಕೆಡಿಸ್ಬಿಡ್ತೀನೇನೋ ಅಲ್ವಾ.
3 ಮ್ಯಾಂಗೋ ಎಲ್ಲಿ ವೇಸ್ಟ್ ಮಾಡಿಬಿಡ್ತೀನೋ, ತುಪ್ಪ ಕಾಜು ಅವನ್ನೆಲ್ಲ ಎಲ್ಲಿ ವೇಸ್ಟ್ ಮಾಡಿಬಿಡ್ತೀನೋ, ಅಮ್ಮನ ಹತ್ರ ಎಲ್ಲಿ ಹೊಡ್ಸ್ಕೊತೀನೋ ಅಂದ್ಕೊಂಡೆ. ಇಲ್ಲ ಪರವಾಗಿಲ್ಲ, ಚೆನ್ನಾಗಾಗಿತ್ತು. ಪರವಾಗಿಲ್ಲ ಅಂತಲ್ಲ, ಸಖತ್ತಾಗಿತ್ತು ಗೈಸ್. ಅದರ ಎಕ್ಸ್ಪ್ರೆಷನ್ಸೇ ಇರಲಿಲ್ಲ ನನಗೆ ಅಷ್ಟು ಚೆನ್ನಾಗಾಗುತ್ತೆ ಅಂತ. ಸೊ ಮಸ್ತಾಗಿತ್ತು ಗೈಸ್. ಸೊ ನೀವು ಟ್ರೈ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಗೈಸ್. ಸಖತ್ತಾಗಿತ್ತು. ನಾವಂತರೂ 2 ದಿವಸ ಹಿಡ್ಕೊಂಡು ತಿಂದ್ವಿ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಗೈಸ್ ಬಾಯ್ ಗೈಸ್, ಟೇಕ್ ಕೇರ್. ಆ್ಯಂಡ್ ಹೀಗೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೀವು ನನಗೆ ಹೀಗೆ ಹೆಲ್ಪ್ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್, ಬಾಯ್.